ಅರ್ಪಿತಾ. ಇವತ್ತು ನಾನು ನಿಮಗೆ ನನ್ನ ಅಣ್ಣನ ಬರ್ಡ್ ಫೋಟೋಗ್ರಫಿ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅವನು ಆಲ್ಮೋಸ್ಟ್ 6 ಇಯರ್ಸಿಂದ ಈ ಬರ್ಡ್ ಫೋಟೋಗ್ರಫಿ ಮಾಡ್ತಾಯಿದ್ದಾನೆ. ಅವನದು ಒಂಥರ ಪ್ಯಾಷನ್ನು ಮತ್ತು ಹಾಬಿ ಅಂತಲೇ ಹೇಳ್ಬೋದು. ಸೊ ಈ 6 ವರ್ಷದಲ್ಲಿ ಅವನು ಒಂದು 150ರಿಂದ 200 ಜಾತಿಯ ಪಕ್ಷಿಗಳ ಫೋಟೋಸನ್ನು ತೆಗೆದಿದ್ದಾನೆ. ಈಗ ನಮಗೆ ಬರ್ಡ್ಸ್ ಅಂತ ಹೇಳಿದ್ರೆ ನಮಗೆ ನೆನಪಾಗುವಂಥದ್ದು ಗುಬ್ಬಚ್ಚಿ, ಪಾರಿವಾಳ, ಗಿಳಿ ಅಥವಾ ಈ ಕೊಕ್ಕರೆ ಅಂಥದ್ದು. ಬಟ್ ಅದರಲ್ಲಿ ಸುಮಾರು ಸಾವಿರಾರು ಜಾತಿಗಳಿದ್ದಾವೆ. ಸೊ ಅದರಲ್ಲಿ ನಾವು ಹುಡುಕಬೇಕು. ಅಂದರೆ ಫೋಟೋಗ್ರಫಿ ಮಾಡೋರಿಗೆ ತುಂಬ ಪೇಷನ್ಸ್ ಬೇಕು. ಅಂದರೆ ಹೋದ ತಕ್ಷಣ, ಯಾಕಂದರೆ ಎಲ್ಲೋ ಮರಗಳಲ್ಲಿ, ಗಿಡಗಳಲ್ಲಿ ಎಲ್ಲೆಲ್ಲೋ ಇರ್ತವೆ, ಅದು ಸಣ್ಣದು ಬೇರೆ ಇರ್ತಾವಲ್ವ. ಸೊ ಅವುಗಳನ್ನ ಹುಡ್ಕೊಂಡು ಅವುಗಳನ್ನ ಫೋಟೋಸ್ ತೆಗೆಯೋದು ತುಂಬಾ ಕಷ್ಟ. ಇಷ್ಟ ಇರಬೇಕು, ಇಷ್ಟ ಇದ್ದರೆ ಏನು ಬೇಕಿದ್ರೂ ಮಾಡ್ಬೋದು ಅಂತ ಹೇಳ್ತಾರಲ್ಲ ಹಾಗೆ. ಸೊ ಸ್ಯಾಟರ್ಡೇ ಸಂಡೇಸ್ ಎಲ್ಲ ಬರ್ಡ್ ಫೋಟೋಸ್ಗೆ ಹೋಗ್ತಾ ಇರ್ತಾನೆ ತೆಗಿಯೋದಕ್ಕೆ. ಎಲ್ಲೆಲ್ಲೋ ತಿರುಗ್ತಾ ಇರ್ತಾರೆ, ಒಂದೇ ಕಡೆ ಸಿಗುತ್ತೆ ಅಂತ ಏನೂ ಇಲ್ಲ. ಸೊ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತು ಕೆಲವೊಬ್ಬರು ಅವ್ನ ಫ್ರೆಂಡ್ಸ್ ಕೂಡ ಯಾವುದಾದ್ರೂ ಹೊಸ ಬರ್ಡ್ಸ್ ಎಲ್ಲ ಸಿಕ್ಕಿದ್ರೆ ನಾವು ಬರ್ತೀವಿ, ನಮಗೂ ತೋರಿಸಿ ಅಂತ ಹೇಳ್ತಾರೆ. ಸೊ ಹಾಗೂ ಒಂದೊಂದ್ಸತಿ ಬಂದರೆ ಯಾರಾದರೂ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತಾನೆ ನಾನು. ಬಟ್ ಅವರಿಗೂ ಅಷ್ಟೇ, ಹೋದ ತಕ್ಷಣ ಬರ್ಡ್ ಸಿಗಬೇಕು ಅಂತ ಏನೂ ಇಲ್ಲ. ಅವ್ರ ಲಕ್ ಏನಾದರೂ ಚೆನ್ನಾಗಿದ್ದರೆ ಸಿಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಹೋದ ತಕ್ಷಣ ಎಲ್ಲೂ ಬರ್ಡ್ಸ್ ಎಲ್ಲ ನಮ್ಮನ್ನೇ ಕಾಯ್ಕೊಂಡು ಕೂತಿರಲ್ಲ, ಇವ್ರು ಬರ್ತಾರೆ ಅಂಥೇಳಿ. ಸೊ ಹಾಗಾಗಿ ತುಂಬ ಪೇಷನ್ಸಿಂದ ತೆಗಿಬೇಕು ಇದನ್ನು. ಸೊ ಅವರು ಹೋಗಬೇಕಾದ್ರೆ ಕ್ಯಾಮಫ್ಲಾಸ್ ಡ್ರೆಸ್ಸಸ್ ಹಾಕೊಂಡು ಹೋಗ್ತಾರೆ. ಕ್ಯಾಮಫ್ಲಾಸ್ ಡ್ರೆಸ್ಸಸ್ ಅಂದರೆ ಆಲ್ಮೋಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದೆಲ್ಲ ಒಂಥರ ಡ್ರೆಸ್ಸಸ್ ಇರುತ್ತಲ್ಲ, ಆ ಟೈಪ್ ಡ್ರೆಸ್ಸಸ್ ಬರುತ್ತೆ. ಸೊ ಯಾಕಂದರೆ ಈ ಬರ್ಡ್ಸು ಡಾರ್ಕ್ ಕಲರ್ಸ್ ಏನಾದರೂ ಹಾಕ್ಕೊಂಡು ಹೋದರೆ ನಮ್ಮನ್ನು ಐಡೆಂಟಿಫೈ ಮಾಡಿ ಅವುಗಳು ಹಾರು ಹೋಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ಅವುಗಳಿಗೇನೋ ಹೆದರಿಕೆ ಆಗುತ್ತಲ್ವ, ಸೊ ಯಾರೋ ಬೇರೆಯವ್ರನ್ನ ಹಾರಿ ಹೋಗ್ತವೆ. ಸೊ ಹಾಗಾಗಿ ಈ ಥರ ಲೈಟ್ ಕಲರ್ ಡ್ರೆಸ್ಸಸ್ ಹಾಕ್ಕೊಂಡು ಹೋದರೆ ಒಂದು ಸ್ವಲ್ಪ ಅಷ್ಟೊಂದು ಗಮನವನ್ನು ಅವುಗಳು ಕೊಡೋದಿಲ್ಲ. ಮತ್ತು ತುಂಬ ಇನ್ನೂ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ, ಅವ್ರು ಫಾಲೋ ಮಾಡ್ತಾರೆ ಕೆಲವೊಂದು ಸರ್ತಿ ಹೋಗಬೇಕಾದ್ರೆ. ಮತ್ತು ತುಂಬ ನಿಧಾನವಾಗಿ ಹೋಗಬೇಕು, ದಡಬಡ ಎಲ್ಲ ಹೋಗೋಕ್ಕಾಗೋದಿಲ್ಲ. ಕೆಲವೊಂದು ಸತಿ ಹೇಳ್ತಾ ಇದ್ದಾನೆ, ಕೊಕ್ಕರೆಗಳನ್ನ ಫೋಟೋಸ್ ಎಲ್ಲ ತೆಗಿಯೋಕ್ಕೆ ಹೋದರೆ ನಾನು ಕೆಲವೊಂದು ಮೈಗ್ರೇಟ್ರಿ ಬರ್ಡ್ಸ್ದೆಲ್ಲ ಫೋಟೋಸ್ ತೆಗೆದಿದ್ದಾನೆ. ಸೊ ಅದನ್ನೆಲ್ಲ ತೆಗಿಬೇಕು ಅಂತ ಹೇಳಿದ್ರೆ ತೆಳ್ಕೊಂಡೆಲ್ಲ ಹೋಗಿ ತೆಗಿತಾ ಇರ್ತಾರೆ. ಸೊ ಅವಾಗೆಲ್ಲ ಒಂದು ಹಳೆ ಪ್ಯಾಂಟ್ ಅಥವಾ ಹಳೆ ಶರ್ಟ್ನ ಇಟ್ಕೊಂಡ್ಬಿಡ್ತಿದ್ದಂದರೆ ಅದು ಕೆಸರೆಲ್ಲ ಆಗುತ್ತಲ್ವ, ತೆಳ್ಕೊಂಡೆಲ್ಲ ಹೋದಾಗ ಮಣ್ಣೆಲ್ಲ ಆಗುತ್ತಲ್ವ ಅಂಥೇಳಿ ಆ ಥರ ಎಲ್ಲ ತುಂಬ ಕಷ್ಟಪಟ್ಟು ತೆಗಿತಾರೆ ಅವರು. ಇಷ್ಟ ಇದ್ದರೆ ಏನು ಬೇಕಿದ್ರೂ ಮಾಡ್ಬೋದಲ್ವ. ಹಾಗೆ ಚೆನ್ನಾಗಿದೆ ಫೋಟೋಸು. ನನಗೂ ಗೊತ್ತಿರಲಿಲ್ಲ ಇಷ್ಟೊಂದು ಬರ್ಡ್ಸ್ ಇದೆಯಾ. ನನಗೆ ನಿಜವಾಗ್ಲೂ ಅದರಲ್ಲಿ ಯಾವ ಹಕ್ಕಿಗಳ ಹೆಸರುಗಳೂ ಗೊತ್ತಿಲ್ಲ. ಕೆಲವೊಂದು ಗೊತ್ತು ಅಷ್ಟೇ, ಅವ್ನು ಹೇಳಿ ಕೆಲವೊಂದಿಷ್ಟು ಗೊತ್ತು. ಅದು ಬಿಟ್ಟರೆ ಅವನು ತೆಗೆದಿರ್ತಕ್ಕಂಥ ಅಷ್ಟು ಬರ್ಡ್ಸ್ ಫೋಟೋಸ್ನ ಕೇಳಿದ್ರೆ ವಿತ್ ಡೀಟೇಲ್ಸ್ ನೀಟಾಗಿ ಹೇಳ್ತಾನೆ. ನನಗೆ ಅಷ್ಟೊಂದು ಹೆಸರುಗಳೆಲ್ಲ ಗೊತ್ತಿಲ್ಲ. ಒಂದ್ಸತಿ ಕೇಳ್ತಿರ್ತೀನಿ, ಇದು ಯಾವ ಹಕ್ಕಿ ಅಂತ. ತುಂಬ ಚೆನ್ನಾಗಿ ತೆಗಿತಾನೆ. ನಾನು ಹೇಳ್ತಾ ಇರ್ತೀನಿ ಕಾಂಪಿಟೇಷನ್ಸ್ಗೆಲ್ಲ ಹಾಕು ಅಂತ ಹೇಳಿ, ಒಂಥರ ಫೋಟೋಸ್ ತೆಗಿಯೋರು ತುಂಬ ಜನ ಇರ್ತಾರೆ ಅಂತ ಹೇಳ್ತಿರ್ತಾನೆ. ಸೊ ಇದ್ದರೆ ಇರಲಿ ಹಾಕು ಅಂತ ಹೇಳ್ತಿರ್ತೀನಿ, ಹ್ಞೂ ಅಂತ ಹೇಳ್ತಿರ್ತಾನೆ. ಸೊ ನೋಡಿ ಇವಾಗ ನೀವು, ನಾನು ಕೆಲವೊಂದು ಫೋಟೋಸ್ನ ಈಗ ಶೇರ್ ಮಾಡ್ತೀನಿ. ಸೊ ನಿಮಗೆ ಇದರಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋನ ಪೂರ್ತಿ ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಕಡೆವರೆಗೂ ಈ ವಿಡಿಯೋನ ನೋಡಿ. ಇದು ಹಾರ್ನ್ ಬಿಲ್ ಅಂತ, ಹಾರ್ನ್ ಬಿಲ್. ಇದು ಗಿಳಿ. ಇದು ಗ್ರೀನ್ ಪಿಜನ್ ಅಂತ, ಹಸಿರು ಪಾರಿವಾಳ. ನಾವು ನೋಡಿರ್ತಕ್ಕಂಥದ್ದು ಬರೀ ಕಪ್ಪು ಬಿಳಿ, ಆದರೆ ಇದು ಹಸಿರು ಪಾರಿವಾಳ. ಇದು ರೆಡ್ ಮುನಿಯಾ, ಸ್ಟ್ರಾಬೆರಿ ಪಿಂಚ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕೆಂಪು ರಾಟವಾಳ ಅಂತ ಹೇಳ್ತಾರೆ. ಕಿಂಗ್ ಫಿಶರ್, ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ಬೋದು. ಮಿಂಚುಳ್ಳಿ ಅಂತಲೂ ಹೇಳ್ತಾರೆ ಇದನ್ನು ಕನ್ನಡದಲ್ಲಿ. ಇದು ಟ್ರೈ ಕಲರ್ಡ್ ಮುನಿಯಾ ನೋಡಿ, ಜೋಳದ ತೆನೆಯನ್ನು ತಿಂತಾ ಇದೆ ಅದು. ಇದು ಬಾರ್ನ್ ಔಲ್ ಅಂತ, ಇಲ್ಲಿ 2 ಜೋಡಿ ಗೂಬೆಗಳು ಬೇರೆ ಕೂತಿದ್ದಾವೆ. ಬಾರ್ನ್ ಔಲ್ ಅಂತ ಹೇಳಿ. ಇದು ಫೋಟೋ ತೆಗಿಯೋಕ್ಕಂತೂ ತುಂಬ ಕಷ್ಟ ಆಗಿತ್ತು.
ಇದು ಈಗಲ್ ಔಲ್, ಸಡನ್ ಆಗಿ ನೋಡಿದ್ರೆ ಹದ್ದಿನ ಥರ ಕಾಣಿಸುತ್ತೆ. ಇದು ಬಾರ್ನ್ ಫಿಶ್ ಔಲ್ ಅಂತ, ಗುಬ್ಬೆಗಳಲ್ಲಿ ಎಷ್ಟೊಂದು ವೆರೈಟೀಸ್ ಇದೆ. ಇದು ನೀರು ನಾಯಿ, ಸ್ಮೂತ್ ಕೋಟೆಡ್ ಓಟರ್ ಅಂತ ಕರೀತಾರೆ. ಇದು ನಮ್ಮ ಊರಿನ ಕೆರೆಯಲ್ಲಿ ತೆಗೆದಿರ್ತಕ್ಕಂಥ ಫೋಟೋಸ್. ನನಗೆ ಇಲ್ಲಿ ಈ ಥರ ನೀರು ನಾಯಿ ಸಿಗುತ್ತೆ ಅಂತಲೇ ಗೊತ್ತಿರಲಿಲ್ಲ ನಮ್ಮೂರ ಕೆರೆಯಲ್ಲಿ. ಇದು ಪೈಡ್ ಬುಷ್ ಚಾಟ್ ಅಂತ, ಸಡನ್ ಆಗಿ ನೋಡಿದ್ರೆ ಅದು ಗುಬ್ಬಚ್ಚಿ ಥರ ಕಾಣಿಸುತ್ತೆ. ಗೋಲ್ಡನ್ ಓರಿಯಾಲ್ ಇದು ಕಾಪರ್ ಸ್ಮಿತ್ ಬಾರ್ಬೆಟ್ ಅಂತ. ಈ ಹಕ್ಕಿನೂ ಎಷ್ಟು ಚೆನ್ನಾಗಿದೆ ನೋಡಿ, ಕುತ್ತಿಗೆ ಹತ್ರ ಮತ್ತು ತಲೆ ಹತ್ರ ಚೆನ್ನಾಗಿ ಕಾಣಿಸ್ತದೆ, ಪ್ರಾಣಿ. ಇದು ಒಂದು ಪಾರಿವಾಳ ಜಾತಿಯ ಪಾರಿವಾಳ, ಎಮರಾಲ್ಡ್ ಡವ್ ಅಂತ ಕರೀತಾರೆ ಇದನ್ನು. ಈ ಹಕ್ಕಿ ನೋಡಿ ಎಷ್ಟು ಚೆನ್ನಾಗಿದೆ, ಬ್ಲ್ಯಾಕ್ ನೇಪಡ್ ಮೊನಾರ್ಚ್ ಅಂತ. ಎಷ್ಟು ಪುಟ್ಟ ಹಕ್ಕಿ, ಎಷ್ಟು ಚೆನ್ನಾಗಿದೆ ಕಲರ್, ಬ್ಲೂ ಬ್ಲೂ. ಇದು ಆರೆಂಜ್ ಹೆಡೆಡ್ ಥ್ರಶ್ ಅಂತ. ಇದರಲ್ಲಿ ಒಂದು ಮೇಲು ಒಂದು ಫೀಮೇಲ್ ಅನ್ಸುತ್ತೆ. ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಮರಕುಟಿಕ ಪೆಕ್ಕರ್ ಅಂತ ಹೇಳ್ತಾರೆ ಇದನ್ನು. ನೋಡಿ, ಮೂರು ಮರಕುಟಿಕ ಯಾವಾಗಲೂ ಮರ ಹೆಂಗೆ ಕುಟ್ತಾ ಇರುತ್ತೆ. ಇದು ಕಾಡು ಬೆಕ್ಕು. ಇದು ಇಂಡಿಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್. ಇದು ನಾನು ಒಂದ್ಸತಿ ಅವನ ಜೊತೆ ಕಾಡಿಗೆ ಹೋದಾಗ ಈ ಹಕ್ಕಿಯನ್ನು ತೋರಿಸ್ತಾ ಇದ್ದ ನನಗೆ, ನೋಡು ಅಲ್ಲಿ ಈ ಹಕ್ಕಿ ಕೂತಿದೆ ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಕೂತಿದೆ ಅಂತ. ಬಟ್ ನಾನು ನಂಗೆ ಕಾಣಿಸ್ಲೇ ಇಲ್ಲ ಅದು. ಅಂದರೆ ಅವರ ಬರ್ಡ್ಸ್ ಫೋಟೋಗ್ರಾಫ್ ತೆಗೆಯೋರು ಅಷ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಇದು ಕೋಗಿಲೆ, ಗಂಡು ಕೋಗಿಲೆನೇ ಬೇರೆ ಥರ ಇರುತ್ತೆ. ಇದು ಗಂಡು ಕೋಗಿಲೆ, ಅದು ಹೆಣ್ಣು ಕೋಗಿಲೆ. ಇದು ಸ್ಪೂನ್ ಬಿಲ್, ಇದ್ರ ಕೊಕ್ಕು ಸ್ಪೂನ್ ಥರ ಇರುತ್ತಲ್ಲ, ಅದಕ್ಕೆ ಇದನ್ನು ಸ್ಪೂನ್ ಬಿಲ್ ಅಂತ ಹೇಳ್ತಾರೆ. ಇದು ಊಲಿ ನೆಕ್ಡ್ ಸ್ಟಾರ್ಕ್ ಅಂತ. ನೋಡಿ, ಅದ್ರ ಕಣ್ಣು ಕೂಡ ಎಷ್ಟು ಚೆನ್ನಾಗಿ ಕೆಂಪಾಗಿ ಕಾಣಿಸ್ತಾ ಇದೆ.